ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಇಲ್ಲಿ ಏನು ಬರುತ್ತೆ ನೋಡೋಣ. ಮೊದಲು ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲೊಂದು ರೆಬೆಲ್ ಬರ್ತಾ ಇದೆ, ಸೆಲೆಬ್ರೇಷನ್ ಬರ್ತಾ ಇದೆ, ಐಸೋಲೇಷನ್ ಇದೆ, ಅಬಂಡೆನ್ಸ್ ಇದೆ. ಇಲ್ಲೊಂದು ಕಂಟ್ರೋಲ್ ಬರ್ತಾ ಇದೆ ಬಾಟಮ್ನಲ್ಲಿ. ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿದೆ ಹತ್ರ ನೋಡಿದಾಗ ಇಲ್ಲಿ ಇಬ್ಬರದ್ದು ಎನರ್ಜಿನೂ ನೋಡಬೇಕಾಗತ್ತೆ. ಸುಮಾರು ದಿನದಿಂದ ಇಬ್ರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ಅವ್ರು ನಿಮ್ಮ ಜೊತೆ ಹೆಚ್ಚು ಮಾತಾಡ್ತಾ ಇಲ್ಲ, ಆದರೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಅವ್ರಿಗೆ ಸಂತೋಷ ಇದೆ. ಇಲ್ಲಿಬ್ರು ಐಸೋಲೇಷನ್ನಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ, ಆದರೆ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ, ಪ್ರೀತಿ ಇದೆ ಅನ್ನೋದಿದೆ. ಏನೇ ಇರಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಇಲ್ಲಿ ನೀವೊಂದು ಓವರ್ ಥಿಂಕಿಂಗ್ ಪರ್ಸನ್ ಅನ್ನೋದಿದೆ. ನಿಮ್ಮಿಬ್ಬರ ಕನೆಕ್ಷನ್ನು ಹೆಚ್ಚು ಆನ್ ಆ್ಯಂಡ್ ಆಫಲ್ಲಿ ಇರುತ್ತೆ ಅನ್ನೋದು ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಏನೋ ಮೂರನೇ ವ್ಯಕ್ತಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿ ಮೂರನೇ ವ್ಯಕ್ತಿ ಇರೋದ್ರಿಂದ ನಿಮಗೂ ಬೇಜಾರಿದೆ. ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ, ಅಲ್ಲಿ ತುಂಬ ಬೇಜಾರು ಇರುತ್ತೆ, ಲಾಂಗಿಂಗ್ನೆಸ್ ಇರುತ್ತೆ. ಯಾವಾಗ ಅವ್ರು ಕಾಲ್ ಮಾಡ್ತಾರೆ, ಯಾವಾಗ ಮೆಸೇಜ್ ಮಾಡ್ತಾರೆ, ಆ ಥರ ನೀವು ಕಾಯ್ತಾ ಇರ್ತೀರಾ. ಯಾಕೆಂದರೆ ಆ ಕಡೆಯಿಂದ ಹೆಚ್ಚು ನಿಮ್ಮ ಕನೆಕ್ಷನ್ ಬ್ಲಾಕ್ ಆಗಿರುತ್ತೆ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಭಾವನೆಗಳಿಗೇನೂ ಕೊರತೆ ಇಲ್ಲ. ಇಬ್ರಿಗೂ ಅಟ್ರಾಕ್ಷನ್ ಇದೆ, ಪ್ರೀತಿ ಇದೆ, ಹಾಗೆ ಇಲ್ಲಿ ಸ್ಯಾಡ್ನೆಸ್ಸು ಇದೆ. ಆದರೆ ಕರೆಂಟ್ ಎನರ್ಜಿ ನೋಡಿದಾಗ ಈ ಟೈಮಲ್ಲಿ ನೀವಿಬ್ರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವ್ರ ನೆನಪಲ್ಲಿ ನೀವು ಯಾವಾಗ್ಲೂ ಇರ್ತೀರಾ, ಆದರೆ ಹೆಚ್ಚು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ. ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲಿ ಇಬ್ಬರಲ್ಲೂ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಕಳೆದ ಕೆಲವು ದಿವಸಗಳಿಂದ ಅವರಲ್ಲಿ ನೀವೇನೋ ಚೇಂಜಸ್ ಕಾಣ್ತಾ ಇದ್ದೀರಾ. ಅವ್ರ ವರ್ತನೆಗಳಲ್ಲಿ, ಸ್ವಭಾವದಲ್ಲಿ ಬದಲಾವಣೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಅವರಂತ ಎಕ್ಸ್ಪ್ರೆಸಿವ್ ಆಗಿಲ್ಲ, ಯಾವುದನ್ನು ಹೇಳ್ಕೊಳ್ಳಲ್ಲ ಮನಸ್ಸು ಬಿಚ್ಚಿ. ಆದರೆ ಅವ್ರ ಮಾತುಕತೆಯಿಂದ ನಿಮ್ಮನ್ನು ಅವರು ತುಂಬ ಇಷ್ಟಪಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಅನ್ನೋ ಎನರ್ಜಿ ಬರ್ತಾ ಇದೆ ಇಲ್ಲಿ. ಏನೋ ಅವ್ರಿಗೆ ತಡೆ ಹಿಡಿತಾ ಇದೆ, ಏನೋ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಏನಾದರೂ ಮಾತಾಡಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅನ್ನೋದೂ ಇದೆ. ನೀವು ಅವ್ರಿಗೆ ಇಷ್ಟ ಇದ್ದೀರಾ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಹಾಗೆ ನಿಮ್ಮ ಜೊತೆ ಅವ್ರ ಜೀವನ ಕಳಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಏನೋ ಅವರನ್ನು ತಡೀತಾ ಇದೆ. ಓವರಾಲ್ ಎನರ್ಜಿ ನೋಡಿದಾಗ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಏನೋ ಸಿಚುವೇಶನ್ ಅಥವಾ ಯಾರ್ದೋ ಎನರ್ಜಿ ಇಲ್ಲಿ ಅಡ್ಡ ಬರ್ತಾ ಇದೆ ಅನ್ನೋದಿದೆ. ಇಲ್ಲಿ ನೀವು ಆಲ್ರೆಡಿ ಕಮಿಟೆಡ್ ಆಗಿರಬಹುದು, ಅಥವಾ ಅವರು ಕಮಿಟೆಡ್ ಆಗಿರಬಹುದು, ಇಲ್ಲ ಇಬ್ರಿಗೂ ಮದುವೆ ಆಗಿರಬಹುದು. ಇಲ್ಲಿ ಇಬ್ರಿಗೂ ಅಟ್ರಾಕ್ಷನ್ ಇದೆ. ಇದೊಂದು ಸೀಕ್ರೆಟ್ ರಿಲೇಶನ್ಶಿಪ್ ಅನ್ನಿಸ್ತಾ ಇದೆ. ಅಥವಾ ಈ ವಿಷಯನ ನೀವು ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳ್ಕೋಬೇಕು ಅಂತಾನೂ ಅನ್ನಿಸ್ತಾ ಇಲ್ಲ. ಯಾರಿಗೂ ಹೇಳ್ಕೊಳ್ಳಾಗ್ದಂಥ ಪರಿಸ್ಥಿತಿನಲ್ಲಿ ಕೆಲವರು ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಸಿಚುಯೇಷನ್ ಇರುತ್ತೆ. ನೀವು 24/7 ಕನೆಕ್ಟ್ ಆಗಿರ್ತೀರಾ ಅನ್ನೋದಿಲ್ಲ. ಇಲ್ಲಿ ಯಾವಾಗಲೂ ಸ್ವಲ್ಪ ಸಮಯ ಕನೆಕ್ಟ್ ಆಗಿರ್ತೀರಾ, ಅದರಲ್ಲೂ ಸಹ ಆನ್ ಆ್ಯಂಡ್ ಆಫ್ ಇರುತ್ತೆ. ಎಷ್ಟೋ ದಿನ ನೋ ಕಾಂಟ್ಯಾಕ್ಟಲ್ಲಿರೋದೇ ಹೆಚ್ಚು. ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ನಂಬರ್ 2 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಇಲ್ಲಿ ಡೀಪ್ ಫೀಲಿಂಗ್ಸ್ಗಿಂತ ಅಟ್ರಾಕ್ಷನ್ ಜಾಸ್ತಿ ಇದೆ. ಇಲ್ಲೇನೋ ಪಾಸ್ಟ್ ಎನರ್ಜಿ ಇದೆ ಅನ್ನಿಸ್ತಾ ಇದೆ. ಅದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ನಿಮಗೆ.
ಆ ಹಿಂದಿನ ಟ್ರಾಮಾ ಬ್ಯಾಗೇಜ್ ಈ ಲೈಫಲ್ಲಿ ನೀವು ಕ್ಯಾರಿ ಮಾಡ್ತಾ ಇರೋದ್ರಿಂದ ಪ್ರೆಸೆಂಟ್ ಲೈಫಲ್ಲಿ ಖುಷಿ ಇಲ್ಲ, ಹ್ಯಾಪಿನೆಸ್ ಕಡಿಮೆ ಹಾಗನ್ನಿಸ್ತಾ ಇದೆ. ಇವ್ರಿಗೆ ಇಲ್ಲಿ ಸ್ಟಕ್ ಎನರ್ಜಿ ಇದೆ. ನಿಮ್ಮ ಜೊತೆ ಪ್ರೀತಿ ಇದ್ರೂ, ಮಾತಾಡಿಸ್ಬೇಕು ಅಂತ ಅನಿಸಿದ್ರೂ ಏನೋ ಹಿಂಜರಿಕೆ ಇದೆ, ಏನೋ ತಡೆಯುತ್ತೆ. ಆದ್ರಿಂದ ಅವರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿಲ್ಲ ಅನ್ನೋದಿದೆ. ಇಲ್ಲಿ ಅಡ್ವೈಸ್ ಏನಿದೆ ಹಾಗೆ ನೋಡೋಣ. ಈ ಕನೆಕ್ಷನ್ನಲ್ಲಿ ಸೀರಿಯಸ್ನೆಸ್ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಸಿಕ್ಕಿದ ಸಮಯದಲ್ಲಿ ಜಗಳ ಮಾಡ್ಕೊಳ್ಳೋ ಬದಲು ಎಲ್ಲಾನು ಈಸಿಯಾಗಿ ತಗೊಳ್ಳಿ. ಸ್ಟ್ರೆಸ್ ಮಾಡಿಕೊಂಡು ಕಿರಿಕಿರಿ ಮಾಡ್ಕೊಳ್ಳೋ ಬದಲು ಸಿಕ್ಕ ಸಮಯನ ಮೇಕ್ ಇಟ್ ಎಂಜಾಯಬಲ್ ಅನ್ನೋದಿದೆ. ನೀವಿಬ್ರು ಬೇರೆ ಬೇರೆ ಊರಲ್ಲಿ ಇರಬಹುದು, ಅಥವಾ ನಿಮ್ಮದೇ ಬೇರೆ ಬೇರೆ ಪ್ರಪಂಚ ಇರಬಹುದು. ಇಲ್ಲಿ ಇಬ್ರು ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಫ್ಯೂಚರ್ನಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಪ್ರೆಸೆಂಟ್ ಸಿಚುಯೇಷನ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದಿದೆ. ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಅನ್ನಿಸ್ತಾ ಇದೆ. ಇಲ್ಲಿ ಲಿಮಿಟೇಷನ್ಸ್ ಇದೆ, ಬ್ಯಾರಿಯರ್ಸ್ ಇದೆ. ಇದನ್ನೆಲ್ಲ ಮೀರಿ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಇಲ್ಲಿಂದ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಕನೆಕ್ಷನ್ನಲ್ಲಿ ಅತಿಯಾದ ನಿರೀಕ್ಷೆ ಇಟ್ಕೊಂಡಾಗ ಅದು ನಿಮ್ಮ ಸಂತೋಷ, ನೆಮ್ಮದಿ ಅದಕ್ಕೆ ಎಫೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಇಲ್ಲಿ ಇಬ್ರಿಗೂ ಸ್ಪೇಸ್ನ ಅವಶ್ಯಕತೆ ಇರುತ್ತೆ. ಈ ರಿಲೇಶನ್ಶಿಪ್ನ ಅಥವಾ ಈ ಫ್ರೆಂಡ್ಶಿಪ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಸಂಬಂಧನ ನೀವು ಅರ್ಥ ಮಾಡ್ಕೊಂಡು ಮುಂದುವರೆದಾಗ ಅಲ್ಲಿ ಕ್ಲಾಶಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಆಗಿರೋದ್ರಿಂದ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ನಿಮ್ಮ ಜೊತೆ ಕಳೆದ ಸಮಯ ತುಂಬ ಪ್ರೆಷಸ್ ಅನಿಸುತ್ತೆ. ನಿಮ್ಮ ಕೇರಿಂಗ್ ನೇಚರು, ನೀವು ಗಂಟುಗಟ್ಟಲೆ ಅವ್ರ ಜೊತೆ ಮಾತಾಡೋದು ಅದೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ. ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋತಾರೆ. ಹೆಚ್ಚು ಏನೂ ಹೇಳಲ್ಲ. ನೀವು ಖುಷಿಯಾಗಿ ಅವ್ರ ಹತ್ರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತೀರಾ. ಅವ್ರಂಥ ಎಕ್ಸ್ಪ್ರೆಸಿವ್ ಪರ್ಸನ್ ಅಲ್ಲ ಅನ್ನೋದು ಬರ್ತಾ ಇದೆ. ನೀವೆಲ್ಲಾನು ಈಸಿಯಾಗಿ ತಗೊಳ್ಳೋದು, ಖುಷಿಯಾಗಿರೋದು, ಅದರಿಂದ ಅವ್ರಿಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ನಿಮ್ಮ ಜೊತೆ ಹೆಚ್ಚು ಮಾತಾಡಬೇಕು ಅಂತ ಅನಿಸುತ್ತೆ, ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅನಿಸುತ್ತೆ. ಆದರೆ ಇಲ್ಲಿ ಇಬ್ರಿಗೂ ಲಿಮಿಟೇಷನ್ಸ್ ಇದೆ. ಕರೆಂಟ್ ಎನರ್ಜಿ ನೋಡಿದಾಗ ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ಕಾಲ ನೀವು ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಆದರೆ ನಿಮ್ಮ ಕನೆಕ್ಷನ್ ಸ್ಟಾಪ್ ಆಗಲ್ಲ, ಸ್ಲೋ ಆಗಿ ಮುಂದುವರಿಯುತ್ತೆ. ಅಲ್ಲಿ ಪ್ರೀತಿ ವಿಶ್ವಾಸಗಳಿರುತ್ತೆ. ಲಿಮಿಟೇಷನ್ಸ್ ಇರೋದ್ರಿಂದ ಆಗಾಗ ಆನ್ ಆ್ಯಂಡ್ ಆಫ್ ಅಲ್ಲಿ ಇರುತ್ತೆ. ಆದರೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ. ಈ ಇಲ್ಲ ಹೌದುಗಳ ಮಧ್ಯೆ ಈ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಮುಂದುವರಿತಾ ಹೋಗುತ್ತೆ. ಯು ವಿಲ್ ಗ್ರೋ ಓಲ್ಡ್ ಟುಗೆದರ್ ಅನ್ನೋದು ಬರ್ತಾ ಇದೆ. ನಂಬರ್ 2 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಹಾಗೆ ನಂಬರ್ 2 ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿರೋದ್ರಿಂದ ನೀವಿಬ್ರು ಕನೆಕ್ಟ್ ಆಗಿರಬಹುದು ಅನ್ನೋದು ಇದೆ. ಆದ್ರಿಂದ ಇಲ್ಲಿನ ನೆಗೆಟಿವ್ ಎನರ್ಜಿಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಯೂನಿವರ್ಸಲ್ಲಿ ನಂಬಿಕೆ ಇಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.